ಹಾಯ್ ಗೈಸ್, ನಾನು ಬ್ಯಾಂಗ್ಳೂರಲ್ಲಿದ್ದೇನೆ. ಸೊ ನಾನಿವಾಗ ಹೋಗ್ತಾ ಇರೋದು ಬಾರ್ಬಿಕ್ಯೂ ತಿನ್ನೋಕ್ಕೆ HSR ಅಲ್ಲಿ ಅರೌಂಡ್ ಇಲ್ಲಿಂದ 2.5 ಕಿಲೋಮೀಟರ್ಸ್ ಇದೆ. ಶಮ್ಮು ಹಿಂಗೆ ಹೇಳಿದ್ರೆ ನಿಜ ಅವಳು ನನ್ನ ಜೊತೆ ಬರಲ್ಲ, ಎಂತಕ್ಕಂತ ನಡ್ಕೊಂಡು ಹೋಗ್ತೀವಿ. 2.5 ಕಿಲೋಮೀಟರ್ಸ್ ನಡಿಬೋದು. ಡೈಲಿ 2 ಕಿಲೋಮೀಟರ್ಸ್ ಲೈಕ್ ಅರೌಂಡ್ 4 ಕಿಲೋಮೀಟರ್ ವಾಕ್ ಮಾಡ್ತೀವಿ. ಬಟ್ ಇದೇನು ಜಾಸ್ತಿ ಅನಿಸಲ್ಲ. ಬಟ್ ಶಮ್ಮುಗೆ ಇಷ್ಟು ದೂರ ಇದೆ ಅಂದರೆ ಪಕ್ಕ ಅವಳು ನನ್ನ ಜೊತೆ ಬರಲ್ಲ, ನೀನೇ ಹೋಗ್ಬಾ ಅಂತ ಹೇಳ್ತಾರೆ. ಸೊ ನಾನು ಹೇಳೋದು ಇವಾಗ ಕೇಳ್ತಾಳೆ ಅವಳಿಗೆ ಎಷ್ಟು ದೂರ ಇದೆ ಅಂತ. ಸೊ ನಾನು ಹೇಳ್ತೀನಿ ಒಂದು ಹಾಫ್ ಆ್ಯನ್ ಅವರ್ ಲೈಕ್ 1/2 ಕಿಲೋಮೀಟರ್ಸ್ ಇರ್ಬೋದು, ಅರ್ಧ ಅಂತ. ನೋಡೋಣ ಏನು ಮಾಡ್ತಾಳೆ, ಎಲ್ಲಿದ್ದಾಳೆ ಅಂತ ಮಾತಾಡ್ಸೋಣ ಅವಳಿಗೆ. ಇಲ್ಲಿ ಫುಲ್ ಜನ, ಈ ಟೈಮಿಗೆ ಬಂದರೆ ರಾಶಿ ಜನ ಇದ್ರು. ನಾವು ಮೊದಲು ಕೋಸ್ಟಲ್ ಕೈ ರುಚಿಗೆ ನಡ್ಕೊಂಡು ಹೋಗುವಾಗ ಇದೇ ದಾರಿಯಿಂದ ಹೋಗ್ತಿತ್ತು. ನಾನು ಅವಾಗ ಮಧ್ಯಾಹ್ನ ಮ್ಯಾಪ್ ಹಾಕಿ ಕಂಡವಾಗ ಲೈಕ್ ಅರೌಂಡ್ 2.5 ಕಿಲೋಮೀಟರ್ಸ್ ಅಂತ ತೋರಿಸಿತ್ತು. ಈ ಕಂಡ್ರೆ 1 ಕಿಲೋಮೀಟರ್ ಅಂತ ತೋರಿಸ್ತಾ ಇತ್ತು ಇಲ್ಲಿಂದ. ಸೊ ನಂಗೆ ತುಂಬ ಖುಷಿ ಆಗ್ತಿತ್ತು, ಎಂತಕ್ಕಂತ ಜಾಸ್ತಿ ನಡೆಕರಿಲ್ಲಲ್ಲ ಅನ್ಕೊಂಡು. ಇಲ್ಲಿ ಈ ಟೈಮಿಗೆ ಬಂದರೆ ಹೆವಿ ಟ್ರಾಫಿಕ್ ಅಲ್ಲ. ಬಟ್ ನಾವು ನಾರ್ಮಲಿ 10 ಗಂಟೆಗೆಲ್ಲ ವಾಕ್ ಮಾಡೋಕ್ಕೆ ಬರ್ತೀವಿ, ಅಷ್ಟೊತ್ತಿಗೆ ಇಷ್ಟೆಲ್ಲ ಟ್ರಾಫಿಕ್ ಇಪ್ಪೋದಿಲ್ಲ. ಗೊತ್ತಿಲ್ಲ, ನಂಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೆ ನಾನು. ಎಂತಕ್ಕಂದ್ರೆ ಈ ರೋಡ್ ಸೈಡಲ್ಲಿ ಬಾರ್ಬಿಕ್ಯೂ ತಿಂತ ಇದ್ದೆ ಅಂದ್ಕೊಂಡು. ನೋಡಿಲ್ಲಲ್ಲ ಮಾವಿನ ಹಣ್ಣೆಲ್ಲ ಎಷ್ಟು ಚೆನ್ನಾಗಿದೆ. ಬಟ್ ಊರಲ್ಲೆಲ್ಲ ನಾವು ಮನೇಲಿ ಎಲ್ಲ ಆಗುತ್ತೆ. ಬಟ್ ಈ ಥರ ಹಣ್ಣೆಲ್ಲ ಮನೇಲಿ ಆಗ್ತಿಲ್ಲ, ಕಾಟ್ ಹಣ್ಣೆಲ್ಲ ಆಯ್ತು. ಬಟ್ ಇಲ್ಲಿ ಎಷ್ಟೇ ಹಣ್ಣು ಈ ಥರ ಎಲ್ಲ ಇದ್ರೂ ನಮ್ಮ ಊರಿದ ಹಣ್ಣಿಗೆ ಇದನ್ನು ಕಂಪೇರ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಅದ್ರ ಟೇಸ್ಟೇ ಫುಲ್ ಡಿಫ್ರೆಂಟ್. ಬಟ್ ಆದರೂ ಅಪ್ರೂಪಕ್ಕೆ ಹಣ್ಣು ತಿನ್ಬೇಕಂತ ಅನಿಸ್ದಾಗ ತಿಂತು ತಗೊಳ್ಳಲ್ಲ, ಭಯ ಪಡ್ತಿಲ್ಲ. ಶಮು, ನನಗೆ ಈ ಏರಿಯಾದಲ್ಲಿ ಬಂದು ನಂಗೆ ಒಂದೇ ಅನಿಸುತ್ತೆ, ಯಾಕೆ ಗೊತ್ತಾ, ನಾವು ಆಚೆ ಹೋಗೋತ್ತಿಗೆ ಡೈರೆಕ್ಟಾಗಿ HSR ಹೋಗ್ತು ಆಯಿತಾ. ಈಚೆ ಮಂಗಮ್ಮನ ಪಳ್ಳಿ ದಾಟಿ ನಾವಿಲ್ಲಿ HSR ಬರ್ತೀವಲ್ಲ. ಇಫ್ ಇನ್ ಕೇಸ್ ಈ ಇಷ್ಟು ಏರಿಯಾ HSR ಆಗಿದ್ರೆ ಈ ಥರ ಲೈಕ್ ಸ್ಲಮ್ ಥರ ಫೀಲ್ ಕೊಡ್ತಾ ಇತ್ತ ಇಲ್ಲ ಅಂತ. ಎಂದು ಇಲ್ಲಿಂದ ಪಾಸ್ ಆಗಿ ಬಾರ್ಬಿಕ್ಯೂ ಶಾಪ್ ಹತ್ರ ಬಂತು. ಹತ್ರ ಅಂದರೆ ಇನ್ನೊಂದು 500 ಮೀಟರ್ಸ್ ಇರ್ಬೋದು. ಇದೆಲ್ಲ ಫುಲ್ ಕತ್ತೆ ಆಯ್ತಾ. ಫಸ್ಟಿಗೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಕುಂದಾಪುರದ್ದು ಒಂದು ಹುಡುಗಿದು ಕೋಸ್ಟಲ್ ಕೈ ರುಚಿ ಅಂತ ಇಲ್ಲ ಇತ್ತು, ನಾವು ಇಲ್ಲಿ ಬರ್ತಾ ಇದ್ವಿ. ಫಸ್ಟ್ ಡೇ ಬಂದಾಗ ಲೈಕ್ ಅಂದರೆ ಕೋಸ್ಟಲ್ ಕೈ ರುಚಿ ನಾವು ಫಸ್ಟ್ ಟೈಮ್ ಬಂದಾಗ ಅದು ಆ್ಯಕ್ಚುಲಿ ಇಲ್ಲೇ ಇತ್ತು. ಫಸ್ಟ್ ಡೇ ನಾವು ಬಂದಾಗ ಲೈಕ್ ಫುಲ್ ಭಯ ಆಗಿದೆ, ಎಂತಕ್ಕಂದರೆ ಫುಲ್ ಎಲ್ಲ ಕಡೆ ಡಾರ್ಕ್ 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 ಇತ್ತು. ಬಟ್ ಆ ಶಾಪ್ ಏನಂದರೆ ನಾವೊಂದು ಲೈಕ್ ಅರೌಂಡ್ 6 ಟೈಮ್ಸ್ ಬಂದಿದ್ದ. 6 ಟೈಮ್ಸಲ್ಲೇ 2 ಸಲ ಊಟ ಮಾಡಿದ್ವಿ. ರಿಮೈನಿಂಗ್ ಎಲ್ಲ 4 ಸಲನೂ ಕ್ಲೋಸ್ ಮಾಡ್ಕೊಂಡೆ ಇಟ್ಟಿದ್ದಾರೆ ಅವರು. ಗೊತ್ತಿಲ್ಲ ಹೇಗೆ ಬಿಸ್ನೆಸ್ನ ರನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅವರು ಇವಾಗ ಇಲ್ಲಿ ಇಲ್ಲ, ಶಾಪ್ನ ಶಿಫ್ಟ್ ಮಾಡಿದ್ದಾರೆ. ಓಕೆ ಗೈಸ್, ಶಾಪ್ ಹತ್ರ ಬಂತು. ಅಲ್ಲಿ ಏನಿದೆ ಅಂತೆಲ್ಲ, ಅಲ್ಲಿ ಏನಿದೆ ಅಂತೆಲ್ಲ ನಾನು ತೋರಿಸ್ತೇನೆ ಗೈಸ್. ಎಂತ ಗೊತ್ತಾ, ನಾವಿಲ್ಲಿ ಬಾರ್ಬಿಕ್ಯೂ ತಿನ್ನಕ್ಕಂತ ಬಂದ್ವಿ ಆಯಿತಾ. ಗುಡ್ ನ್ಯೂಸ್ ಏನಂದರೆ ಅವರಿನ್ನೂ ಹೊಲೆನೇ ಹೊತ್ತಿಸಿಲ್ಲ. ಕೆಂಡದಲ್ಲಿ ಮಾಡ್ತಾರಲ್ಲ, ಕೆಂಡನ ಮಸಿ ಅದೇ ಇನ್ನೂ ಇದು ಮಾಡಿಲ್ಲ ಅವರು. ಅದಕ್ಕೆ ಇಲ್ಲೇ ಒಂದು ಶಾಪಲ್ಲಿ ಕೂತಿದ್ವಿ ಎದುರುಗಡೆ. ಅವ್ರು ಎಷ್ಟೊತ್ತಿಗೆ ಓಡಿಸ್ತಾರೆ ನಮ್ಮನ್ನ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನೋಡೋಣ, ಮಾಡುವಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಬಾಯ್ ಬಾಯ್. ಇವಾಗ ನಮ್ಮದು ಪ್ಲ್ಯಾನೇ ಚೇಂಜ್ ಆಯ್ತು. ಏನು ಗೊತ್ತಾ, ಬಾರ್ಬಿಕ್ಯೂ ತಿನ್ಕೊಂಡು ಅಲ್ಲಿ ಹೋಗ್ಬೇಕಂತಿದ್ವಿ ಆಯಿತಾ. ಬಟ್ ಅವ್ರು ಹೇಳಿದ್ರು 20 ಮಿನಿಟ್ಸ್ ಅಂತ. 20 ಮಿನಿಟ್ಸ್ ಅಂದರೆ 20 ಮಿನಿಟ್ಸಲ್ಲೇ ನಿಜವಾಗ್ಲೂ ಆಗಲ್ಲ, ಒಂದು ಅರ್ಧ ಗಂಟೆ ಜಾಸ್ತಿನೇ ಆಗುತ್ತೆ. ಸೊ ಎದುರುಗಡೆ ಹೀಗೆ ನೋಡ್ತಾ ಇರಬೇಕಾದ್ರೆ ನಾವು ನೋಡಿದ್ವಿ ದಾವಣಗೆರೆ ಬೆಣ್ಣೆ ದೋಸೆ ಆಯಿತಾ. ಇಲ್ಲೇ ಆಪೋಸಿಟಲ್ಲೇ ಇದೆ. ಸೊ ಅಲ್ಲಿ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಬಾರ್ಬಿಕ್ಯೂ ತಿನ್ನೋಕೆ ಹೋಗ್ತೀವಿ. ಸೊ ಲೆಟ್ಸ್ ಗೈಸ್, ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕೆ ಬಂದ್ವಿ. ತಿಂತ ಇದ್ವಿ, ಚೆನ್ನಾಗಿದೆ. ಲೈಕ್ ಸೆಟ್ ದೋಸೆ ಥರ ಕೊಟ್ಟಿದ್ದಾರೆ. ಬಟ್ ಸೆಟ್ ದೋಸೆ ಕಂಪೇರ್ ಮಾಡಿದ್ರೆ ಸೆಟ್ ದೋಸೆನೇ ಚೆಂದ ಅಂತ ಫೀಲ್ ಆಗುತ್ತೆ ನನಗೆ. ಬಟ್ ಇದ್ರ ಜೊತೆ ಸ್ವಲ್ಪ ಬೆಣ್ಣೆ ಹಾಕ್ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನನಗೆ ದಾವಣಗೆರೆ ದೋಸೆ ಅಷ್ಟು ಫೇಮಸ್ ಅಲ್ವಾ, ನನಗೆ ಸ್ವಲ್ಪ ಇವಾಗ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ನಿಜವಾಗ್ಲೂ ದಾವಣಗೆರೆ ಬೆಣ್ಣೆ ದೋಸೆನಾ ಅಂತ. ಯಾಕಂದರೆ ನಮಗೂ ಗೊತ್ತಿಲ್ಲ ಅಲ್ವಾ. ಅವ್ರ ಹತ್ರ ಕೇಳಿದಾಗ ಹಾಂ ಅಂತ. ಬಟ್ ಚಟ್ನಿ ಸ್ವಲ್ಪ ನಮ್ಮ ಕಡೆ ಚಟ್ನಿ ಥರ ಇದೆ ಅಲ್ವಾ. ಬಟ್ ಇದಕ್ಕೆ ಎಂಥದ್ದು ಎಕ್ಸ್ಟ್ರಾ ಆ್ಯಡ್ ಮಾಡಿರಿ, ಏಲಕ್ಕಿನ ಲವಂಗನ ಕಾಳು.
ಅದ್ರಲ್ಲಿ ವೈಟ್ ಏಲಕ್ಕಿನ ಬ್ಲ್ಯಾಕ್ ಏಲಕ್ಕಿನ ಗ್ರೀನು ಏಲಕ್ಕಿ, ಬ್ಲ್ಯಾಕ್ ಲವಂಗ. ಇದು ವೈಟ್ ಏಲಕ್ಕಿ ಆ್ಯಡ್ ಮಾಡಿದ್ದಾರೆ, ಚಟ್ನಿಗೆ ಏಲಕ್ಕಿ ಆ್ಯಡ್ ಮಾಡಿದ್ದಾರೆ. ಇಲ್ಲ ಅದೊಂಥರ ಅದೇ ಜಾಸ್ತಿ ಸ್ಮೆಲ್ ಅದು ತುಂಬಾ ಹಾಕಿದ್ದಾರೆ ಅನ್ಸುತ್ತೆ. ಖಾಲಿ ಹಂಗೆ ಮಾಡಿ. ಯಾರಾದ್ರೂ ನಮ್ಮ ಸೈಡ್ ಕರಾವಳಿ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಇದೆ ಚಟ್ನಿ ಮಾಡುವಾಗ ಏಲಕ್ಕಿ ಆ್ಯಡ್ ಮಾಡಿ ಹಾಕ್ಬೇಡಿ, ಡಬ್ಬಾ ತರ ಅದು. ಗೈಸ್ ಎಂತ ಗೊತ್ತಾ, ಶಮ್ಮುಗೆ ಬೇಜಾರಾಗ್ತಿದ್ಯಾ? ಒಂಥರ ಬೇಜಾರಾಗ್ತಿದ್ಯಾ? ಅಲ್ಲ, ನಂಗೆ ಲೆಗ್ ಪೀಸ್ ಸಿಕ್ಕಿಲ್ಲಲ್ಲ, ಅದು ಒಂಥರ ಬೇಜಾರ. ಪಕ್ಕದಲ್ಲಿರೋರು ಲೆಗ್ ಪೀಸ್ ತಿಂತ ಇದ್ರ ಆಯ್ತಾ, ಇವಳು ಲೆಗ್ ಪೀಸ್ ಬೇಕು ಅಂತ ಹೇಳಿದ್ಲು. ಬಟ್ ನಾವು ಬರೋ ಅಷ್ಟ್ರಲ್ಲಿ ಖಾಲಿ ಆಗಿತ್ತು. ಏನು ಬೇಗನೆ ಬಂತಲ್ವಾ, ಅಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿದೆ. ಬೇಗನೆ ಏನೂ ಬಂದಿಲ್ಲ, ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಬಂತು. ಬಟ್ ನಾವು ಅಲ್ಲಿ ಹೋಗೋ ಟೈಮ್ ಇಲ್ಲಿ ಬಂದಿದ್ರೆ ಇಲ್ಲಿ ಸಿಗ್ತಾ ಇತ್ತು. ಓಕೆ, ಗೊತ್ತಿಲ್ಲ, ಮಾಡ್ತಾ ಇದ್ದಾರೆ. ಟೇಸ್ಟ್ ಹೆಂಗ್ ಬರುತ್ತೆ Let's see. ಗೈಸ್, ಇವತ್ತು ಫುಲ್ ತಿರ್ಗಾಡಿದ್ದಾಯ್ತು, ಎಂತೆಲ್ಲ ಬೇಕನ್ಕೊಂಡು ತಿಂದಿದ್ದು ಆಯ್ತು. ಬಟ್ ನಾವು ಇವಾಗ ಹೋಗಿದ್ದು ಚಿಕನ್ ಬಾರ್ಬಿಕ್ಯೂ ತಿನ್ನಕ್ಕೆ. ನನಗೇನು ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು, ಬಟ್ ಅಷ್ಟು ಇಷ್ಟ ಏನಾಗಿಲ್ಲ. ಏನಕ್ಕಂದ್ರೆ ನಾನು ಇವಾಗ ಫಸ್ಟ್ ಟೈಮ್ ತಿಂತ ಇದ್ದಿದ್ದಿದೆ. ಆ್ಯಕ್ಚುಲಿ ನಾನು ತುಂಬ ಟೈಮಿಂದ ತಿನ್ಬೇಕಂತ ಇವತ್ತು ಹೋಗಿದ್ವಿ. ಅಷ್ಟೇನು ಇಷ್ಟ ಅನಿಸಿಲ್ಲ, ಯಾಕಂದರೆ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು, ಸ್ಪೈಸಿ ಜಾಸ್ತಿ ಆಯಿತು. ಸೊ ಒಂಥರ ಫೀಲ್ ಆಯ್ತು ನನಗೆ. ಸೊ ಅದು ನನಗೆ ಇವಾಗ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಸಹ ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಇವತ್ತಿನ ದಿನ ಸಕ್ಸಸ್ಫುಲಿ ವೇಸ್ಟೆಡ್. ದುಡ್ಡು ವೇಸ್ಟ್ ದಿನ ಅಲ್ಲ, ದುಡ್ಡು ವೇಸ್ಟ್ ಆಯಿತು. ಬಟ್ ಅಷ್ಟೇ ಅಂತ ಫೀಲ್ ಆಗ್ತಿಲ್ಲ ಅಂತಂದರೆ ಅಷ್ಟೇನು ಜಾಸ್ತಿ ದುಡ್ಡೇನಲ್ಲ, ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಇತ್ತು. ಅದಕ್ಕೆ ನನಗೆ ಅಷ್ಟು ಫೀಲ್ ಆಗಿಲ್ಲ. ಅದಕ್ಕೆ ಎಲ್ಲಾದರೂ ಜಾಸ್ತಿ ದುಡ್ಡು ಹಾಕಿದರೆ ನಂಗೆ ಫೀಲ್ ಆಗ್ತಾ ಇತ್ತು. ಓಕೆ, ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ಶಾಪಲ್ಲ, ಬೇರೆ ಬೇರೆ ಶಾಪಲ್ಲಿ ಕೂಡ ನೀವು ತಿಂದು ನನಗೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡ್ಬೋದು. ನನಗೆ ಫೀಲ್ ಆಗಿದೆ ಅಂದರೆ ಸ್ವಲ್ಪ ಸಪ್ಪೆ ಇತ್ತು ಅಂತ. ಓಕೆ, ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.